ಹಾಯ್ ವಿವರ್ಸ್, ಮತ್ತೆ ನಿಮಗೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಸ್ವಾಗತ. ಯೂಟ್ಯೂಬಲ್ಲಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಅಂತ ಟೈಪ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಎಲ್ಲ ಮುಂದಿನ ವೀಡಿಯೋಸು ನಿಮ್ಮ ಮೇಲ್ಗೆ ಸಿಗೋ ಥರ ಮಾಡ್ಕೊಬೋದು. ಅದೇ ಮತ್ತು ನಮಗೆ ಎಕ್ಸೆಲ್ ಬಗ್ಗೆ ನಿಮಗೆ ಕಲಿಯೋದಿದ್ದರೆ ಅಥವಾ ಅದ್ರ ಬಗ್ಗೆ ಅಪ್ಡೇಟ್ಸ್ ಬೇಕಂದರೆ ಫೇಸ್ಬುಕ್ಕಲ್ಲಿ www.facebook.com/excel-basics ಅಂತ ಟೈಪ್ ಮಾಡಿಬಿಟ್ಟು ಲೈಕ್ ಮಾಡೋದ್ರ ಮೂಲಕ ಸಹ ಪಡಿಬೋದು. ಮತ್ತು ನಮ್ಮ ವೆಬ್ಸೈಟು www.excelbasics.in ಅಂತ ಇದೆ. ಅಲ್ಲಿ ಸಹ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಎಲ್ಲ ನಿಮ್ಮ ಎಕ್ಸೆಲ್ ರಿಲೇಟೆಡ್ ನಿಮಗೇನಿದ್ರೂ ನಿಮ್ಮ ಮೇಲ್ಗೆ ಅಪ್ಡೇಟ್ ಆಗೋ ಥರ ಮಾಡ್ಕೊಬೋದು. ಇನ್ನೊಂದು ಬೇಸಿಕ್ ಟ್ಯುಟೋರಿಯಲ್ಸ್ ಫೈಲಲ್ಲಿ ನಿಮಗೆ ಎಲ್ಲ ಥರದ ಟ್ಯುಟೋರಿಯಲ್ಸ್ ಇದೆ. HTML ಇದೆ, ಎಕ್ಸೆಲ್ ಇದೆ, ಮತ್ತು PHP ಟ್ಯುಟೋರಿಯಲ್ಸ್ ಈಗ ಸ್ಟಾರ್ಟ್ ಮಾಡಿದ್ವಿ. ಇದೇ ಥರ ಮುಂದೆ ಎಲ್ಲ ಟ್ಯುಟೋರಿಯಲ್ಸು ಇದರಲ್ಲಿ ಆಡ್ ಮಾಡೋದಕ್ಕೆ ನಮಗೂ ನಿಮ್ಮ ಸಪೋರ್ಟಿಂದ ಆಡ್ ಮಾಡೋದಕ್ಕೆ ನಮಗೂ ಸಹ ಧೈರ್ಯ ಇರುತ್ತೆ. ಸೊ ಫ್ರೆಂಡ್ಸ್, ಈಗ ನೀವು ಲಾಸ್ಟು ವಿಡಿಯೋದಲ್ಲಿ ನಾವು ಎಕ್ಸೆಲ್ನ ಫಾರ್ಮುಲಾಸ್ ಬಗ್ಗೆ ಮಾತಾಡ್ತಿದ್ದಾಗ ಹೇಳಿದೆ. ಇಫ್ ಫಾರ್ಮುಲಾ ನಾವು ಮಾಡಿದ್ವಿ. ಸೊ ಅದ್ರದ್ದು ಈಗ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಅಂದರೆ ನೆಕ್ಸ್ಟ್ ಮುಂದುವರೆದ ಭಾಗ. ಈಗ ಸಪೋಸ್ ನೋಡಿ, ಇಫ್ ಕಂಪ್ಲೀಟ್ ಮಾಡಿದ್ವಿ. ಈಗ ಇಲ್ಲಿ ಇಫ್ ಎರರ್ ಅನ್ನೋ ಫಾರ್ಮುಲಾ ಬಗ್ಗೆ ನಾವು ಮಾತಾಡೋಣ. ಓಕೆ, ಲಾಜಿಕಲಲ್ಲಿ ಇಫ್ ಇದೆ, ಇಫ್ ಎರರ್ ಬಗ್ಗೆ. ಈಗ ಇದು ಸ್ಟೂಡೆಂಟ್ ಅಂದ್ಕೊಳ್ಳಿ, ಅಥವಾ ಇದು ಪ್ರಾಡಕ್ಟ್, ಟಾರ್ಗೆಟ್, ಸೇಲ್ಸ್, ಪರ್ಸೆಂಟೇಜು ಅಷ್ಟೇ ಅಂದ್ಕೊಳ್ಳಿ. ಈಗ ಯಾವುದೋ ಒಂದು ಫಸ್ಟ್ ಪ್ರಾಡಕ್ಟು, ಸೆಕೆಂಡ್ ಪ್ರಾಡಕ್ಟು, ಥರ್ಡ್ ಪ್ರಾಡಕ್ಟು, ಫೋರ್ತ್ ಪ್ರಾಡಕ್ಟು, ಫಿಫ್ತ್ ಪ್ರಾಡಕ್ಟ್ ಇದೆ ಅಂದ್ಕೊಳ್ಳಿ. ಟಾರ್ಗೆಟ್ ಇದಕ್ಕಿಷ್ಟಿದೆ, ಇದಕ್ಕಿಷ್ಟಿದೆ, ಇದಿಷ್ಟಿದೆ, ಇದಿಷ್ಟಿದೆ, ಇಷ್ಟಿದೆ ಅಂದ್ಕೊಳ್ಳಿ. ಸೇಲ್ಸು ಅದರಲ್ಲಿ ಇಷ್ಟಾಗಿದೆ, ಇದರಲ್ಲಿ ಇಷ್ಟಾಗಿದೆ, ಇಷ್ಟಾಗಿದೆ ಅಂದ್ಕೊಳ್ಳಿ. ಸುಮ್ಮನೆ ಹೆಂಗೆ ಡಮ್ಮಿ. ಮತ್ತು ಇದರಲ್ಲಿ ಇಷ್ಟಾಗಿದೆ ಅಂದ್ಕೊಳ್ಳಿ. ಈಗ ನಮ್ಮದು ನಾವು ಮಾಡ್ತಾ ಇರೋದೇನು, ಇಫ್ ಎರರ್ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಅದರೊಳಗಡೆ ಈಗ ಫಸ್ಟ್ ಪರ್ಸೆಂಟೇಜ್ ಕಂಡುಹಿಡಿಯೋಣ. ಪ್ರಾಡಕ್ಟ್ ಒನ್ನಲ್ಲಿ ಅಚೀವ್ಮೆಂಟ್ ಡಿವೈಡೆಡ್ ಬೈ ಟಾರ್ಗೆಟ್ ಇಂಟು ಪರ್ಸೆಂಟೇಜ್ ಇದಾಯಿತು. ಸೊ ಇದನ್ನು ನಾವು ಡಬಲ್ ಕ್ಲಿಕ್ ಅಥವಾ ಡ್ರ್ಯಾಗ್ ಮಾಡಿದಾಗ ಇಲ್ಲಿವರೆಗೂ ಬಂತು. ಅದನ್ನು 2 ಡಿಜಿಟ್ಸ್ ಅಲ್ಲಿ ಬೇಕಪ್ಪ ಅಂತಂದಾಗ ಸೊ ಈ ಥರ ಮಾಡಿದ್ವಿ. ಇದು ಪರ್ಸೆಂಟೇಜ್. ಇಲ್ಲೇನು ಪ್ರಾಬ್ಲಮ್ ಬರಲ್ಲ ನಮಗೆ. ಒಂದು ವೇಳೆ ಟಾರ್ಗೆಟೇ ಇಲ್ಲ ಅಂದ್ಕೊಳ್ಳಿ, ಇದಕ್ಕೆ ಇಲ್ಲಿ ಎರರ್ ಬಂತು. ಓಕೆ, ಅಂಥ ಎರರ್ಗಳನ್ನ ಅವಾಯ್ಡ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ನೋಡಿ, ಇಲ್ಲಿ ಟಾರ್ಗೆಟ್ ತೆಗೆದೆ, ಎರರ್ ಬಂತು. ಸೊ ಈ ಥರ ತುಂಬ ಉದ್ದದ ತುಂಬಾ ಲೆಂತ್ ಇರೋಂಥ ಡೇಟಾ ನಿಮ್ಮಲ್ಲಿದ್ದು ನಿಮಗೆ ಟಾರ್ಗೆಟ್ ಇಲ್ಲದೆ, ಅಥವಾ ನಾನು ಎಕ್ಸಾಂಪಲ್ ಕೊಡ್ತಿರೋದು ಈ ನಾಟ್ ಅಪ್ಲಿಕೇಬಲ್ಲು, NA ಮತ್ತು ಈ ಥರ ಎರರ್ ಸುಮಾರು ಬರ್ತವೆ. ಈ ಎರರ್ನ ನಾವು ಯಾವ ಥರ ಅವಾಯ್ಡ್ ಮಾಡಬೇಕು, ಈ ಥರ ಎರರ್ ಬಂದಾಗ ನಾವು ಅದನ್ನು ನೀವು ಅದೇ ಟೋಟಲ್ ಮಾಡಿ ನೋಡಿ. ಇಷ್ಟು ಒಂದು ನಿಮಿಷ, ಸಮ್ ಆಫ್ NA ಬರುತ್ತೆ. ಯಾಕಂದರೆ ಇದರಲ್ಲಿ NA ಇದೆ ಅಂದರೆ ಈ ಎರರ್ ಇದೆ. ಈ ಎರರ್ ಇದ್ದರೆ ನಿಮಗೆ ಇಲ್ಲಿ ಟೋಟಲ್ ಆಗಲ್ಲ. ಇಂಥ ಟೈಮಲ್ಲಿ ನೀವು ಈ ಎರರ್ನ ಇಗ್ನೋರ್ ಮಾಡಬೇಕು, ಅಥವಾ ನಿಮ್ಮ ಯೂಸರ್ ಡೇಟಾ ಅಥವಾ ನೀವು ಆ ಎರರ್ ಬದಲು ಆ ಜಾಗದಲ್ಲಿ ಏನು ಬೇಕು ಅಂತ ನೀವು ಡಿಸೈಡ್ ಮಾಡ್ಬೋದು. ಅದನ್ನು ಯೂಸ್ ಮಾಡೋಕ್ಕೋಸ್ಕರ ಇಫ್ ಎರರ್ ಅನ್ನೋ ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ ಲಾಜಿಕಲ್ ಫಾರ್ಮುಲಾ ಅಲ್ಲಿ. ಓಕೆ, ಅದಕ್ಕೂ ಮುಂಚೆ ನೋಡಿ, ಇಲ್ಲಿ ನಾನೇನು ಮಾಡಿದ್ದೀನಿ, F2 ಅಂತ ಹೊಡೆದಾಗ ಸೇಲ್ಸ್ ಡಿವೈಡೆಡ್ ಬೈ ಟಾರ್ಗೆಟ್ ಇಂಟು ಪರ್ಸೆಂಟೇಜ್ ಹಾಕಿದ್ದೀನಿ. ಸೇಮ್ ಫಾರ್ಮುಲಾ ಹಾಕ್ತೀನಿ, ಬಟ್ ಅದಕ್ಕೆ ಮುಂಚೆ ಈಕ್ವಲ್ಸ್, ಯಾವುದೇ ಫಾರ್ಮುಲಾ ಫಂಕ್ಷನ್ ಮಾಡೋಕ್ಕೆ ಮುಂಚೆ ಈಕ್ವಲ್ಸ್ ಬಟನ್ ಬೇಕು. ಇಫ್ ಎರರ್ ಟೈಪ್ ಮಾಡೋಕ್ಕೆ ಬರೋಂಗಿದ್ರೆ, ಅಥವಾ ನೀವು ಇಲ್ಲೇ ಹೋಗಿ ಸೆಲೆಕ್ಟ್ ಮಾಡ್ಬೋದು, ಅಥವಾ ಇಲ್ಲೇ ಹೋಗಿ ಸೆಲೆಕ್ಟ್ ಮಾಡ್ಬೋದು, ಅಥವಾ ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಬೋದು ಇಫ್ ಎರರ್ ಅಂತ. ಓಕೆ, ಈ ಥರ ನೀವು ಡೈರೆಕ್ಟ್ ಇಲ್ಲೇ ಮಾಡ್ಬೋದು, ಅಥವಾ ನೀವು ಇಲ್ಲಿ ನಿಮ್ಗೆ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ ಅಂದರೆ ಈಕ್ವಲ್ಸ್ ಇಫ್ ಎರರ್ ಏನು, ಟಾರ್ಗೆಟ್ ಬೈ ಸೇಲ್ಸ್ ಡಿವೈಡೆಡ್ ಬೈ ಟಾರ್ಗೆಟ್ ಇಂಟು ಪರ್ಸೆಂಟೇಜ್ ಬ್ರ್ಯಾಕೆಟ್ ಕ್ಲೋಸ್. ಎರರ್ ಇದ್ದರೆ ಏನು ಮಾಡು ಅಂತ ನಾನು ಕೊಡ್ತೇನೆ, ಬ್ಲ್ಯಾಂಕ್ ಮಾಡು ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಯಾವ ಎಂಟರ್ ಟು ಮೆನಿ ಆರ್ಗ್ಯುಮೆಂಟ್ಸ್ ಅಂದರೆ ನಾನು ಏನು ಕೊಟ್ಟಿನಿ ನೋಡಿ, ಇಲ್ಲಿ ಕೆಳಗಡೆನೂ ಎಷ್ಟೇ ಇದೆ, H8 ಡಿವೈಡೆಡ್ ಬೈ G8 ಇದೆ, ಇಲ್ಲೂ ಸಹ H7 ಡಿವೈಡೆಡ್ ಬೈ G7 ಇದೆ. ಬಟ್ ನಾನೇನು ಮಾಡಿದ್ದೀನಿ, ಮುಂಚೆ ಇಫ್ ಎರರ್, ಒಂದು ವೇಳೆ ಈ ರಿಸಲ್ಟು ಎರರ್ ಅಥವಾ ಈ ಥರ ಯಾವುದೇ ಎರರ್ ಬಂದರೆ ಅದನ್ನು ಬ್ಲ್ಯಾಂಕ್ ಮಾಡು ಅಂತ ಕೊಟ್ಟಿದ್ದೀನಿ. ಈಗ ಡ್ರ್ಯಾಗ್ ಮಾಡ್ತೀನಿ ನೋಡಿ, ನಾನು ಆ ಜಾಗದಲ್ಲಿ ಎಲ್ಲಿ ಎರರ್ ಬರುತ್ತೆ ಅಂತ ಇರುತ್ತೆ ಅಲ್ಲೇ ಬ್ಲ್ಯಾಂಕ್ ಆಗ್ಬಿಡ್ತು. ನೀವು ಇಲ್ಲಿ ಬ್ಲ್ಯಾಂಕ್ ಬದಲು ಬೇರೆ ಏನಾದರೂ ಕೊಡ್ಬೋದು. ನೀವು ಏನಾದರೂ ಟೈಪ್ ಮಾಡ್ಬೋದು.
ಓಕೆ ಅಂತ ಕೊಟ್ಟಿದ್ದೀನಿ ಅಂದ್ಕೊಳ್ಳಿ. ನೋಡಿ ಆ ಜಾಗದಲ್ಲಿ ಓಕೆ ಅಂತ ಬಂತು. ಅಂದರೆ ನೀವು ಡಿಫಾಲ್ಟಾಗಿ ನೀವು ಏನು ಬೇಕಾದ್ರೂ ಕೊಡ್ಬೋದು. ನಾರ್ಮಲಿ ನಾವು ಬ್ಲ್ಯಾಂಕ್ ಕೊಡ್ತೀವಿ ಅಥವಾ ನೀವು 0 ಕೊಡ್ಬೋದು ಆ ಜಾಗದಲ್ಲಿ. ಅಂದರೆ ಇಫ್ ಎರರ್ ಅನ್ನೋ ಫಂಕ್ಷನ್ ನಾವು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಎರರ್ ಬಂದರೆ ಅದನ್ನು ನಾವು ನಮ್ಮ ಯೂಸರ್ ಇನ್ಪುಟ್ ಅಥವಾ ನಿಮ್ಗೆ ಯಾವುದು ಇಷ್ಟ ಬೇಕೋ ಆ ವ್ಯಾಲ್ಯೂ ಕೊಡ್ಬೋದು, ಅಥವಾ ಬ್ಲ್ಯಾಂಕ್ ಆಗಿ ಸಹ ನಾವು ಬಿಟ್ಟು ಆ ಎರರ್ನ ಕ್ಲಿಯರ್ ಮಾಡಿಬಿಟ್ಟು ಮುಂದಿನ ಡೇಟಾನ ನಾವು ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನು ಉಪಯೋಗಿಸ್ಕೋಬೋದು. ಸೊ ಫ್ರೆಂಡ್ಸ್, ನಿಮ್ಗೆ ಇದನ್ನು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಇಫ್ ಎರರ್ ಫಂಕ್ಷನ್. ಏನಾದರೂ ನಿಮ್ಮದು ಸಲಹೆ ಸೂಚನೆ ಕಾಮೆಂಟ್ಸ್ ಡೌಟ್ಸ್ ಇದ್ದರೆ ದಯವಿಟ್ಟು ಯೂಟ್ಯೂಬಲ್ಲಿ ತಿಳಿಸ್ಕೊಡಿ. ಫೇಸ್ಬುಕ್ಕಲ್ಲಿ ಸಹ ನೀವು ಕಮೆಂಟ್ ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಮುಂದಿನ ಎಲ್ಲ ವೀಡಿಯೋಗಳಿಗೆ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.